ಆ ಗಾಜು ಬಿದ್ದು ಹೋಗಿರೋ ಕನ್ನಡಕ ಕೊಡಿ ಸರ್. ಯಾಕೆ? ಶಶಿಕಾಂತ, ಇದನ್ನು ತೊಗೊಂಡೋಗಿ ಈ ಮೂಲೆಯಲ್ಲಿ ವಾಡಕ ರಪ್ಟಿ ಕಳಿಸಿದೆಯಲ್ಲ ಅಲ್ಲಿ ಕೊಡ, 1 ನಿಮಿಷದಲ್ಲಿ ಗಾಜು ಕೂರಿಸ್ಕೊಡ್ತಾನೆ. ತಗೋ 10 ರೂಪಾಯಿ. ಸರ್, ಕನ್ನಡಕದ ರಿಪೇರಿಗೆ ನಾನು 10 ರೂಪಾಯಿ ಕೊಟ್ಟೆ ಸರ್. ತಗೊಳ್ಳಿ. ಅದನ್ನೇನ್ರಿ ಎಷ್ಟು ದೊಡ್ಡದಾಗಿ ಹೇಳ್ಕೊಂಡು ಹೊಲ್ಕಿರಿಯೋದು? ಅಯ್ಯೋ ಸರ್, ಬೇಡ ಸರ್. ನಾನು ಕೊಟ್ಟಿದ್ದನ್ನು ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಅಂತ ಹೇಳಿದೆ ಸರ್. ರೇ ಮುಚ್ಚ್ರಿ ಬಾಯಿ ಸಾಕು. ನನ್ನ ಸ್ಪೇರ್ ಕನ್ನಡಕಕ್ಕೆ ಎಷ್ಟು ಬಿದ್ದಿತ್ತು ಗೊತ್ತೇನ್ರಿ? 10,000 ರೂಪಾಯಿ. 10,000 ರೂಪಾಯಿ ಪ್ರೋಗ್ರೆಸಿವ್ ಲೆನ್ಸ್ ಹಾಕ್ಸಿದ್ದೆ. ಆ ಕನ್ನಡಕ ತೊಗೊಂಡು ಹೋಗಿ ಆ ದಾವಣಗೆರೆ ಗುರುಗಳು ಕೊಟ್ಬಿಟ್ಟಿದ್ದೀರಿ ನೀವು. ಈಗ ಯಾವುದೋ 10 ರೂಪಾಯಿ ಕೊಟ್ಬಿಟ್ಟು ಅದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಸರ್ ಅಂತ ಕೇಳ್ತಾ ಇದ್ದೀರಿ. ಅಷ್ಟೇ ಆಗಲ್ವಾ? 10 ರೂಪಾಯಿಗೆ ನಾನು ನೋಡಿ ಅಬ್ಸರ್ವ್ ಮಾಡಬೇಕಾಗಿತ್ತು. ಯಾಕೆ ಕೊಡಬೇಕಾಗಿತ್ತು 10,000 ರೂಪಾಯಿ ಕನ್ನಡಕ? ಇಲ್ಲ ಸರ್, ಗುರುಗಳು ಬಂದ ತಕ್ಷಣ ಅವ್ರಿಗೆ ನಿಮ್ಮ ಕನ್ನಡಕ ವಾಪಸ್ ಕೊಟ್ಬಿಡ್ತಾರಂತೆ ಸರ್. ಅವ್ರು ಬರೋದಿನ ನಾನೇ ಏರ್ಪೋರ್ಟಿಗೆ ಹೋಗ್ತೀನಿ ಸರ್. ಅವ್ರು ಏರ್ಪೋರ್ಟಲ್ಲಿ ಇಳಿದ ಕೂಡಲೇ ಅವ್ರ ಹತ್ರ ಕನ್ನಡಕ ಇಸ್ಕೊಂಡು ಬಂದು ನಿಮಗೆ ಕೊಟ್ಬಿಡ್ತೀನಿ ಸರ್. ನನ್ನ ಜವಾಬ್ದಾರಿ.